ಎಲ್ಲರಿಗೂ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಎಪಿಸೋಡ್ನ ಸ್ಟೋರಿ ಈ ರೀತಿ ಇದೆ. ಸೂರ್ಯ ಕೇಳ್ತಾನೆ ಫೈನಾನ್ಷಿಯರ್ ಹತ್ರ, ಹಣ ಇವರು ಮಾಡಿರೋ ತಪ್ಪಿಗೆ ನಮ್ಮನೆ ಯಾಕೆ ಎತ್ಕೊಂಡ್ರೆ ನಾವೇನು ಮಾಡೋಣ ಅಂತ. ಅದಕ್ಕೆ ಫೈನಾನ್ಷಿಯರ್, ನೋಡು ಸೂರ್ಯ, ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ದುಡ್ಡು ಕೊಟ್ಟರೆ ನಾನು ಯಾಕೆ ನಿಮ್ಮ ಮನೆಗೆ ಕೈ ಹಾಕಲಿ ಅಂತಾನೆ. ನನಗೆ ಶ್ಯೂರಿಟಿ ಕೊಡಿ, ಇಲ್ಲ ನಿಮ್ಮ ಅಮ್ಮನ ಇಲ್ಲೇ ಬಿಟ್ಟು ಹೋಗಿ ಅಂತಾನೆ. ಅದಕ್ಕೆ ಮನೋಜು ಫೈನಾನ್ಷಿಯರ್ಗೆ ಆಗ್ತಾನೆ. ಆಗ ರಂಗನಾಥ್ ಮನೋಜನಿಗೆ ಬೈದು ಅವನೇ ಶ್ಯೂರಿಟಿ ಹಾಕ್ತಾನೆ. ಆಗ ಎಲ್ಲರೂ ಸೈನ್ ಹಾಕಬೇಕು ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಆಗ ರವಿಗೂ ಫೋನ್ ಮಾಡಿ ಕರೆಸಿ ಎಲ್ಲರೂ ಸೈನ್ ಹಾಕ್ತಾರೆ. ಆಗ ಫೈನಾನ್ಷಿಯರ್, ಎಲ್ಲರೂ ಸೇರಿ ಬಡ್ಡಿ ಕಟ್ಟಿ ಮನೆಗೆ ಹೋಗಿ ಅಂತಾರೆ. ಆಮೇಲೆ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಂತಿಂದ ಬಡ್ಡಿ ಕಟ್ಟಿ ಅಂತ ಬಿಡ್ತಾರೆ. ನಂತರ ಮನೆಗೆ ಬಂದು ರಂಗನಾಥ್ ಶಾಂತನನ್ನು ಚೆನ್ನಾಗಿ ಬೈತಾರೆ. ಆಗ ಸೂರ್ಯ ಕೂಡ ಬೈತಾನೆ. ಆಗ ಸೂರ್ಯ ಕೇಳ್ತಾನೆ, ಮನೋಜನಿಗೆ ಈ ಸಾಲದ ಬಗ್ಗೆ ಗೊತ್ತಿದೆ ಎಂದು. ಆಗ ರವಿ ಕೂಡ ಕೇಳ್ತಾನೆ, ಅಮ್ಮ 17 ಲಕ್ಷ ಯಾಕಮ್ಮ ಸಾಲ ತಗೊಂಡೆ ಅಂತ. ಆಗ ಶಾಂತಿ, ಅದು ಒಂದು ಎಮರ್ಜೆನ್ಸಿ ಇತ್ತು ಅಂತಾಳೆ. ಆಗ ರಂಗನಾಥ್, ಎಂಥ ಪರಿಸ್ಥಿತಿ ತಂದುಕೊಟ್ಟೆ, ಮೀನಾ ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಈಗ ಏನಾಗಿರ್ತಾ ಇತ್ತು ಅಂತ ಹೇಳ್ತಾನೆ. ಆಗ ಶಾಂತಿ ಮೀನಾಳನ್ನು ಕಿಕ್ಕರಿಸಿ ನೋಡ್ತಾಳೆ. ಆಗ ರವಿ, ಯಾಕಮ್ಮ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಳ್ತೀಯಾ ಅಂತಾನೆ. ಅದಕ್ಕೆ ಸೂರ್ಯ, ಹೇ ಬಿಡೋ ರವಿ, ಇಂಥವ್ರಿಗೆಲ್ಲ ಹೀಗೆ ಕೇಳಬಾರ್ದು, ಕೇಳೋ ರೀತಿ ಕೇಳಿದ್ರೆ ಸತ್ಯ ಹೊರಗೆ ಬರುತ್ತೆ ಅಂತಾನೆ. ಆಗ ಸೂರ್ಯ ಚೇರುಗಳನ್ನೆಲ್ಲ ಒಂದೆಡೆ ಸೇರಿಸಿ, ಅಪ್ಪ ಸಕ್ಕರೆನಾದಲ್ಲಿ ನಿಲ್ಲೋಕೆ ಹೇಳು ಅಂತಾನೆ. ಅದಕ್ಕೆ ರಂಗನಾಥ್, ಏನೋ ಸೂರ್ಯ ಇದೆಲ್ಲ ಅಂದಾಗ ಕೋರ್ಟಲ್ಲಿ ಹೀಗೆ ಅಲ್ವಾ ಕೇಳೋದು, ತಪ್ಪು ಮಾಡಿದವರನ್ನು ಅಂದು ಅಪ್ಪ, ಇವತ್ತು ನೀನೇ ಜಡ್ಜ್ ಅಂತ ಸೂರ್ಯ, ಸಕ್ಕರೆ ಅಲ್ಲಿ ನಿಲ್ಲು ಅಂತ ಹೇಳ್ತಾನೆ. ಆಗ ರಂಗನಾಥ್, ಹೇಳು ಶಾಂತಿ, 17 ಲಕ್ಷ ಏನು ಸಾಲ ಮಾಡಿದೆ, ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ, ಅದು ಮದುವೆ ಖರ್ಚಿಗೆ ಅಂತಾಳೆ. ಅದಕ್ಕೆ ಮೀನಾ, ಮದುವೆ ಆಗಿದ್ದು ದೇವಸ್ಥಾನದಲ್ಲಿ, ಅದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಅಂತಾಳೆ. ಆಗ ಶಾಂತಿ, ನನಗೆ ಸ್ವಲ್ಪ ಖರ್ಚಿತ್ತು ಅಂತಾಳೆ. ಅದಕ್ಕೆ ರಂಗನಾಥ್, ಅಷ್ಟೊಂದು ಖರ್ಚು ಇತ್ತು ಅಂತ ಏನು ಅಂತ ಕೇಳ್ತಾನೆ. ಆಗ ಶಾಂತಿ ಮತ್ತು ರೋಹಿಣಿ ಮುಖ ನೋಡಿಕೊಳ್ತಾರೆ. ಆಗ ಸೂರ್ಯ, ಅಪ್ಪ ನೋಡಪ್ಪ, ಇಬ್ಬರು ಮುಖ ನೋಡ್ಕೊಳ್ತಾ ಇದ್ದಾರೆ ಅಂತಾನೆ. ಆಗ ರಂಗನಾಥ್, ಶಾಂತಿ ನಿಜ ಹೇಳು, ಅಷ್ಟು ದುಡ್ಡು ಮನೋಜನಿಗೆ ಕೊಟ್ಟ ಅಂತ ಕೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ರೋಹಿಣಿಗೆ ಪಾರ್ಲರ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅಂತಾಳೆ. ಆಗ ಸೂರ್ಯ ರೋಹಿಣಿಗೆ ಅಣಗಿಸಿ ಮಾತನಾಡುತ್ತಾನೆ. ಆಗ ರಂಗನಾಥ್ ರೋಹಿಣಿಗೆ, ಅಲ್ಲಮ್ಮ, ಪಾರ್ಲರ್ ಓಪನ್ ದಿನ ನಾನು ಅಲ್ಲೇ ಇದ್ದೆ, ಆದರೂ ನನ್ನ ಹತ್ತಿರ ಒಂದು ಮಾತು ಹೇಳಿರ್ಲಿಲ್ವಲ್ಲಮ್ಮ ನೀನು ಅಂತಾನೆ. ಹೋಗಲಿ, ಮದುವೆ ಆದಮೇಲೆ ಆದರೂ ಅತ್ತೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಿತ್ತಲ್ವೇನಮ್ಮ ಅಂತಾನೆ. ಆಗ ರೋಹಿಣಿ, ಇಲ್ಲ ಮಾವ ಅಂತಾಳೆ. ಆಗ ರವಿ, ಅಮ್ಮ, ನಾನು ಹೋಟೆಲ್ ಮಾಡಬೇಕು ಅಂತ ಅಪ್ಪನ ದುಡ್ಡು ಕೇಳಿದ್ರೆ ಅಪ್ಪಂಗೆ ಕಷ್ಟ ಅಂತ ಹೇಳಿ ಲೋನ್ ಮಾಡ್ಸೋಕ್ಕೆ ಓಡಾಡ್ತಾ ಇದ್ದೀನಿ, ಆದರೆ ನೀನು ಎಲ್ಲ ದುಡ್ಡು ಇವನೊಬ್ಬನಿಗೆ ಕೊಟ್ಟಿದ್ಯಾ, ಇವನೊಬ್ಬನೇನ ನಿನಗೆ ಮಗ ಅಂತ ಹೇಳ್ತಾನೆ. ಆಗ ರಂಗನಾಥ್ ಮನೋಜನಿಗೆ ಬೈತಾನೆ, ನೀನಾದರೂ ಹೇಳಬೇಕಲ್ವೇನೋ ಅಂತ. ಆಗ ಮೀನಾ ರೋಹಿಣಿಗೆ, ಅಲ್ಲ ರೋಹಿಣಿ, ನನ್ನ ತಮ್ಮ ಮನೆಗೆ ಬಂದಾಗ ಶರ್ಟ್ ಹಿಡ್ಕೊಂಡ ಅಂತ ಅವನಿಗೆ ಹೊಡೆದ್ರಿ, ಆದರೆ ಇಷ್ಟು ದೊಡ್ಡ ವಿಷಯನ ಮನೆಯವರಿಗೆ ಎಲ್ಲರಿಗೂ ಹೇಳದೆ ಮಾಡಿದ್ದೀರಾ ಅಂತಾಳೆ. ಆಗ ಶಾಂತಿ, ಏನೇ ಅವಳನ್ನು ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಮೀನಾಗೆ ಅಂತಾಳೆ. ಆಗ ರಂಗನಾಥ್ ಶಾಂತಿಗೆ, ಏನೇ ಅವಳ ಮೇಲೆ ಕೂಗಾಡ್ತೀಯಾ ಅಂತ ಬೈತಾನೆ. ಆಗ ಶಾಂತಿ, ರೀ, ನಾನು ನಮ್ಮ ಮನೆಯವರ ಒಳ್ಳೆಯದಕ್ಕೆ ಇದೆಲ್ಲ ಮಾಡಿದ್ದು ಅಂತಾಳೆ. ಆಗ ಸೂರ್ಯ, ಇದೆಲ್ಲ ಹಳೇ ಡೈಲಾಗ್ ಅಂತಾನೆ. ಆಗ ಶಾಂತಿ, ನಮ್ಮ ರೋಹಿಣಿ ದುಡಿದಿದ್ದು ನಮ್ಮನೆಗೆ ಕೊಡ್ತಾಳೆ ಅಂತಾಳೆ. ರೋಹಿಣಿಗೆ ತುಂಬ ಒಳ್ಳೆ ಹುಡುಗಿ, ಇವಳು ನಮ್ಮ ಮನೆ ಸೊಸೆ ಆಗಬೇಕು ಅಂತ ನಾನು ಹೀಗೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆ ಸ್ಟೋರಿ. ಇನ್ನೂ ಹೊಸ ಸಂಚಿಕೆ ಸ್ಟೋರಿ ಟಿವಿಗೂ ಮೊದಲೇ ತಿಳಿಯಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.